ನಮಸ್ಕಾರ ಸ್ನೇಹಿತರೆ, ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಮರಿಗಳಿಗೆ 32 ಡೇಸ್ ಕಂಪ್ಲೀಟ್ ಆಗಿ ಇವತ್ತು 33 ಡೇಸ್ ರನ್ನಿಂಗ್ ಆಗ್ತಾ ಇದೆ. ಹಾಗೆ ಇಲ್ಲಿ ತನಕ ಬೆಳವಣಿಗೆ ಚೆನ್ನಾಗಿದೆ. ಬಟ್ ಸಮಸ್ಯೆ ಏನಂತ ಹೇಳಿದರೆ, ಆಕಸ್ಮಿಕವಾಗಿ ಮಳೆಗಾಲ ಬೇಗ ಪ್ರಾರಂಭವಾಗಿದೆ. ಇದರಿಂದ ಮಳೆ ಜೊತೆ ಗಾಳಿಯಿಂದಾಗಿ ಲಿಟ್ಟರ್ ಕಂಡೀಷನ್ ತುಂಬ ಹಾಳಾಗಿ ಹೋಗಿದೆ. ಇದರಿಂದ ಇನ್ನೂ ರ್ಯಾಕಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರ್ಯಾಕಿಂಗನ್ನು ಮಾಡಲೇಬಾರ್ದು. ಯಾಕೆಂದರೆ ಫಾರ್ಮರ್ಸ್ ಒಂದು ಮುಖ್ಯವಾಗಿ ಗಮನಿಸಬೇಕಾದ್ದು ಏನಂತ ಹೇಳಿದರೆ, ಈ ಥರ ತುಂಬ ಗಟ್ಟಿಯಾದಾಗ ರ್ಯಾಕಿಂಗ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂತ ಹೇಳಿದರೆ ಒಳಗಡೆ ಅಮೋನಿಯಾ ಗ್ಯಾಸ್ ಕ್ರಿಯೇಟ್ ಆಗಿರ್ತದೆ. ರ್ಯಾಕಿಂಗ್ ಮಾಡಿದಾಗ ಮತ್ತೆ ಆ ಗ್ಯಾಸ್ ಹೊರಗಡೆ ಬಂದು ಕೋಳಿಗಳಿಗೆ ಜಾಸ್ತಿ ಇಫೆಕ್ಟ್ ಆಗುವ ಚಾನ್ಸಸ್ ಇರ್ತದೆ. ಆ ಕಾರಣದಿಂದ ಏನು ಮಾಡಬೇಕಂತ ಹೇಳಿದರೆ, ತುಂಬವಾಗಿ ಏನಾದರೂ ಸ್ಮೆಲ್ ಬರ್ತಾ ಇದ್ದರೆ ಆವಾಗ ನಾವು ಏನು ಮಾಡಬೇಕಂತ ಹೇಳಿದರೆ, ಭತ್ತದ ಹೊಟ್ಟನ್ನು ಸ್ವಲ್ಪ ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಬರಬೇಕು. ಡೈಲಿ ದಿನಕ್ಕೆ ಒಮ್ಮೆ ಆಗಲಿ ಅಥವಾ ಒಂದು 2 ದಿನಕ್ಕೊಮ್ಮೆ ಆದರೂ ಈ ಥರ ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಬಂದರೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ಇದು ನಮ್ಮ ಸಿಮೆಂಟ್ ಫ್ಲೋರಿಂಗ್ ಆಗಿರೋದ್ರಿಂದ ಮಳೆ ಬಂದಾಗ ತುಂಬ ತೇವಾಂಶ ಮೇಲ್ಗಡೆ ಬರ್ತದೆ. ಆ ಕಾರಣದಿಂದಾಗಿ ಬೇಗ ಕೂಡ ಗಟ್ಟಿ ಆಗ್ತದೆ. ಅದಲ್ಲದೆ ಗಾಳಿ ಮಳೆ ಅಂತ ಹೇಳಿದರೆ, ಮಳೆ ಜೊತೆ ಗಾಳಿ ಬರೋದ್ರಿಂದ ನೀರಿನ ಹನಿಗಳು ಒಳಗೆ ಬರೋದ್ರಿಂದ ಅದರಿಂದನೂ ಕೂಡ ಬೇಗ ಗೊಬ್ಬರ ಎನ್ನುತಕ್ಕಂಥದ್ದು ಗಟ್ಟಿಯಾಗ್ತಾ ಹೋಗ್ತದೆ. ಇದು ಒಳ್ಳೆ ಒಣಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ತುಂಬ ಕಷ್ಟ. ನಾನು ಈ ಬ್ಯಾಚನ್ನು ಬೇಸಿಗೆಯಲ್ಲಿ ಪ್ರಾರಂಭ ಮಾಡಿರೋದ್ರಿಂದ ನಾವು ಮಳೆಗಾಲಕ್ಕೆ ಯಾವುದೇ ಪೂರ್ವ ತಯಾರಿ ಮಾಡಿಕೊಂಡಿಲ್ಲ ಶೆಡ್ಡಿಗೆ. ಅದು ಅಲ್ಲದೆ ತುಂಬ ನಾವು ಭತ್ತದ ಹೊಟ್ಟನ್ನು ಹಾಕ್ಲಿಕ್ಕೆ ಹೋಗೋದಿಲ್ಲ. ಬೇಸಿಗೆ ಬ್ಯಾಚ್ ಆಗಿರೋದ್ರಿಂದ ಅಷ್ಟೊಂದು ಬೇಕಾಗಿರೋದಿಲ್ಲ. ಮಳೆಗಾಲ ಆದರೆ ಸ್ವಲ್ಪ ಭತ್ತದ ಹೊಟ್ಟು ತುಂಬ ಜಾಸ್ತಿಯಾಗಿ ನಾವು ಹಾಕಬೇಕಾಗ್ತದೆ. ನಾನು ಬೇಸಿಗೆಯಲ್ಲೇ ಸಹ ಪ್ರಾರಂಭ ಮಾಡಿರೋದ್ರಿಂದ ಭತ್ತದ ಹೊಟ್ಟನ್ನು ಜಾಸ್ತಿ ಹಾಕಲಿಲ್ಲ. ಆಕಸ್ಮಿಕವಾಗಿ ಬೇಗ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಗೊಬ್ಬರ ಕಂಡೀಷನ್ನು ಬೇಗ ಹಾಳಾಗಿ ಹೋಗಿದೆ. ಸಮಸ್ಯೆ ಏನಿಲ್ಲ, ಇನ್ನೊಂದು 2-3 ಡೇಸಲ್ಲಿ ಲಿಫ್ಟ್ ಆಗ್ತದೆ. ಆ ಕಾರಣದಿಂದ ನಾವು ಮೇಲೆಗಡೆ ಭತ್ತದ ಹೊಟ್ಟನ್ನು ಜಾಸ್ತಿ ಹಾಕಲಿಕ್ಕೆ ಹೋಗ್ತಾ ಇಲ್ಲ. ಸಮಸ್ಯೆ ಏನಾಗೋದಿಲ್ಲ. ಇನ್ನು ಏನಾದರೂ 40 ಡೇಸ್ ಅಥವಾ 42-45 ಡೇಸ್ವರೆಗೆ ಕೋಳಿಗಳು ಉಳಿಯುವುದಾದರೆ ತುಂಬ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದರೆ ಇರುವ ಬಾಡಿ ವೆಯ್ಟ್ ಕೂಡ ಹಾಳಾಗಿ ಹೋಗ್ತದೆ ಅಮೋನಿಯಾದಿಂದ ಲಿಟರ್ ಕಂಡೀಷನ್ ಹಾಳಾದರೆ. ಸ್ನೇಹಿತರೆ, ಹೀಗೆ ಮೊದಲು ಹೇಳಿದ ಹಾಗೆ ನಾವು ಇಷ್ಟೊಂದು ತುಂಬ ಗೊಬ್ಬರದ ಕಂಡೀಷನ್ ಹಾಳಾದಾಗ ನಾವು ತುಂಬ ರ್ಯಾಕಿಂಗ್ ಮಾಡಲಿಕ್ಕೆ ಹೋಗಬಾರ್ದು. ಅದರ ಮೇಲೆ ಭತ್ತದ ಹೊಟ್ಟವನ್ನು ಹಾಕುವುದೇ ಒಳ್ಳೆಯದು. ಈ ಥರ ರ್ಯಾಕಿಂಗ್ ಮಾಡ್ತಾ ಹೋದರೆ ಕೋಳಿಗಳು ದೊಡ್ಡದಾಗಿರ್ತದೆ, ಅಲ್ಲಿ ಸ್ಪೇಸ್ ಕೂಡ ಇರೋದಿಲ್ಲ, ತುಂಬ ಸ್ಪೇಸ್ ಇರೋದಿಲ್ಲ ಕೋಳಿಗಳಿಗೆ ಇರಲಿಕ್ಕೆ. ಯಾಕಂದರೆ ರ್ಯಾಕಿಂಗ್ ಮಾಡುವಾಗ ಒಳಗೆ ಇರ್ತಕ್ಕಂಥ ಬಿಸಿ ಗಾಳಿ, ಇದು ಅಮೋನಿಯಾ ಇರ್ತದೆ, ಅದು ತುಂಬ ಬಿಸಿಯಾಗಿರ್ತದೆ. ಅದು ಹೊರಗಡೆ ಬರೋದರಿಂದ ಕೋಳಿಯ ಹೆಲ್ತಿಗೂ ಕೂಡ ಎಫೆಕ್ಟ್ ಆಗ್ತದೆ. ಆ ಕಾರಣದಿಂದ ನಾವು ರ್ಯಾಕಿಂಗ್ ಮಾಡದೆ ಅದನ್ನು ಅದೇ ಸ್ಥಿತಿಯಲ್ಲಿ ಬಿಟ್ಟು ನಾವು ಅದರ ಮೇಲ್ಗಡೆ ಒಂದು ಭತ್ತದ ಹೊಟ್ಟನ್ನು ಹಾಕ್ತಾ ಬಂದರೆ ಉತ್ತಮ. ಯಾಕೆಂದರೆ ಇನ್ನು 1 ವಾರ 10 ದಿನದಲ್ಲೇ ನಾವು ಕೋಳಿಗಳು ಖಾಲಿ ಆಗೋದ್ರಿಂದ ತುಂಬ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಇರೋ ಗೊಬ್ಬರವನ್ನು ಅದೇ ಸ್ಥಿತಿಯಲ್ಲಿ ಇಟ್ಕೊಂಡ್ರೆ, ಹಾಳಾದ ಗೊಬ್ಬರವನ್ನು ಇಟ್ಕೊಂಡ್ರೆ ಕೋಳಿಗಳಿಗೆ ಅದು ಕೂಡ ಸಮಸ್ಯೆ ಆಗ್ತದೆ. ಹಾಗೆ ಬಿಡಲಿಕ್ಕೂ ಹೋಗಬಾರ್ದು. ಆಮೇಲೆ ಭತ್ತದ ಹೊಟ್ಟನ್ನು ಹಾಕಬೇಕಾಗ್ತದೆ. ಸ್ನೇಹಿತರೆ, ಇದೆಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.